ಚುನಾವಣೆ ಅಧ್ಯಕ್ಷರಾಗಿ ಮಹಾದೇವಿ ಭೀಮೇಶ್ ನಾಯ್ಕ ಪ್ರಮಾಣ ವಚನ ಸ್ವೀಕಾರ. ಒಟ್ಟು 21 ಜನ ಸದಸ್ಯರಿರುವ ಯರಗೇರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಹಾದೇವಿ ಭೀಮೇಶ್ ನಾಯ್ಕ ಅವರನ್ನು ಸದಸ್ಯರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ರಾಯಚೂರು ತಾಲೂಕಿನ ಯರಗೇರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯು ಶಾಂತಿಯುತವಾಗಿ ನಡೆದಿದ್ದು, ಗ್ರಾಮಾಂತರ ಶಾಸಕರಾದ ಬಸವನಗೌಡ ದದ್ದಲ್ ಅವರ ನೇತೃತ್ವದಲ್ಲಿ ಪಂಚಾಯಿತಿಯ ಉಪಾಧ್ಯಕ್ಷರಾದ ಫಾರೂಕ್ ಹುಸೇನ್ ಅವರ ಸಹಕಾರದೊಂದಿಗೆ ಮಹಾದೇವಿ ಭೀಮೇಶ್ ನಾಯ್ಕ ಅವರು ಗುರುವಾರದಂದು ಯರಗೇರ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಹಾಗೂ ಸದಸ್ಯರು, ಸಿಬ್ಬಂದಿ ವರ್ಗ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೈಸಿದ್ಧ ನ್ಯೂಸ್ 24 ಕನ್ನಡ, ರಾಯಚೂರು. ಶ್ರೀಮತಿ ಮಹಾದೇವಿ ಭೀಮೇಶ್ ನಾಯ್ಕ ಎಂಬ ನಾನು ಇವತ್ತು ನೂತನವಾಗಿ ಆಯ್ಕೆಯಾಗಿಕೊಂಡಿದ್ದೇವೆ. ನಾನು ನಮ್ಮ ಈ ಗ್ರಾಮದ ಎಲ್ಲ ಕಾರ್ಯನಿರ್ವಹಣೆಯನ್ನು ಸದೃಢವಾಗಿ ಎಲ್ಲ ಕಾರ್ಯವನ್ನು ಸಂಕುಲವಾಗಿ ಎಲ್ಲ ಮಾಡಿಕೊಳ್ಳುತ್ತೇನೆ. ಹಾಗೂ ನನ್ನ ಇವತ್ತಿನ ಸಂತೋಷ ನನಗೆ ಬಹಳ ಖುಷಿಯಾಗಿದೆ. ಅಧ್ಯಕ್ಷ ಆಗಿದ್ದಕ್ಕೋಸ್ಕರ ನಮ್ಮ ಊರಿನ ಮುಖಂಡರು ನಮಗೆ ಬಹಳ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಕೃಷ್ಣೋಜಿರಾವ್ ಅವರಾಗಲಿ, ಉಪಾಧ್ಯಕ್ಷರು ಮತ್ತು ಫಾರೂಕ್ ಹುಸೇನ್ ಅವರೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಕೃತಜ್ಞತೆ ಹೇಳುತ್ತಾ, ಹಾಗೂ ನಮ್ಮ ಶಾಸಕರಾದ ದದ್ದಲ್ ಬಸವನಗೌಡ ಅವರು ಕೃತಜ್ಞತೆ ಹೇಳುತ್ತಾ, ಅವರಿಂದ ನಾನು ಇವಾಗ ಒಂದು ಸ್ಥಾನದಲ್ಲಿ ಬಂದು ನಿಂತುಕೊಳ್ಳುತ್ತಿದ್ದೆಂದು ನಮ್ಮ ಮಿಸೆಸ್ ಅವರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಾವೆಲ್ಲ ವಿಶಿಷ್ಟ ಪಂಗಡದ ಎಷ್ಟಿ ಮಹಿಳೆ ಆಯ್ಕೆ ಆಗಿತ್ತು. ಅದಕ್ಕೆ ನಮ್ಮ ಮಿಸೆಸ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಎಲ್ಲ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳು ಇದು ಮಾಡಿದ್ದಾರೆ. ಗ್ರಾಮದ ಏನಾದರೂ ಸಮಸ್ಯೆ ಇದ್ದರೆ ನಾವೆಲ್ಲ ಕುಂದುಕೊರತೆ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಮಾಡಿಕೊಂಡು ಹೋಗುತ್ತೇವೆ. ನಮಗೂ ಸದಸ್ಯರು ನಮಗೆ ಎಲ್ಲ ಸಾಥ್ ನೀಡುತ್ತಾರೆ. ಅವ್ರಿಗೂ ನಾನು ಕೃತಜ್ಞತೆ ಮಾಡುತ್ತೇನೆ ಅಂತ ನನಗೆ ಹೇಳ್ತೇನೆ.